Hello guys, welcome back to my channel Students World of Kriju and subscribe my channel for more videos and like this video, share this video. ಈ ಒಂದು ವಿಡಿಯೋದಲ್ಲಿ BA 4th ಸೆಮ್ನ ಕನ್ನಡ ಅಧ್ಯಾಯ 2ರ ಹೆಣದ ಹಿಂದೆ ಒಂದು ಪದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡಲಾಗ್ತದೆ. ಮೊದಲನೇದಾಗಿ ಕವಿ ಪರಿಚಯ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿರ್ತಕ್ಕಂತಹ ದ.ರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಜನನ 1896 ಜನವರಿ 31, ಸ್ಥಳ ಧಾರವಾಡ. ತಂದೆ ರಾಮಚಂದ್ರ, ತಾಯಿ ಅಂಬಿಕೆ, ಚಿಕ್ಕಪ್ಪ ಬಂಡೋಬೆಟ್ಟ, ಹೆಂಡತಿ ಲಕ್ಷ್ಮೀಬಾಯಿ, ಕಾವ್ಯನಾಮ ಅಂಬಿಕಾತನಯ ದತ್ತ, ಮನೆತನ ಟೋಸರ. ಇವರ ಸಾಹಿತ್ಯ ಸೇವೆಯನ್ನು ನೋಡೋದಾದ್ರೆ ಕವನ ಸಂಕಲನಗಳು: ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾಥಲೀಲೆ, ಮೇಘದೂತ, ಗಂಗಾವತರಣ, ಅರುಳು ಮರುಳು, ನಾಕುತಂತಿ, ಶ್ರಾವಣ ಬಂತು, ಕಾಮಕಸ್ತೂರಿ. ನಾಟಕಗಳು: ಹುಚ್ಚಾಟಗಳು, ಸಾಯೋ ಆಟ, ಜಾತ್ರೆ, ಉದ್ಧಾರ, ನಗೆಯ ಹೊಗೆ, ತಿರುಕನ ಪಿಡುಗು. ಕಥಾ ಸಂಕಲನಗಳು: ನಿರಾಭರಣ ಸುಂದರಿ, ಆತ್ಮಕಥೆ, ನಡೆದು ಬಂದ ದಾರಿ. ವಿಮರ್ಶಾ ಕೃತಿಗಳು: ಸಾಹಿತ್ಯದ ವಿರಾಟ ಸ್ವರೂಪ, ಸಾಹಿತ್ಯ ಮತ್ತು ವಿಮರ್ಶೆ, ವಿಚಾರ ಮಂಜರಿ, ಕಾವ್ಯೋದ್ಯೋಗ, ಸಾಹಿತ್ಯ ಸಂಶೋಧನೆ. ಇವರಿಗೆ ದೊರೆತಿರ್ತಕ್ಕಂತಹ ಪ್ರಶಸ್ತಿಗಳು: 1958ರಲ್ಲಿ ಅರುಳು ಮರುಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1972ರಲ್ಲಿ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್. ಪ್ರಸ್ತುತ ಹೆಣದ ಹಿಂದೆ ಕವಿತೆಯನ್ನು ಬೇಂದ್ರೆಯವರ ಒಲವೇ ನಮ್ಮ ಬದುಕು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಪದ್ಯದ ಸಾರಾಂಶ: ಈ ಕವಿತೆಯು ಗಂಡನ ಮೃತದೇಹದ ಮೆರವಣಿಗೆಯಲ್ಲಿ ಆತನ ಸಾವಿನಿಂದ ನೊಂದಿರುವ ಅವನ ಬಾಲ ವಿಧವೆಯ ಆಕ್ರಂದನವನ್ನು ವಿವರಿಸಿದೆ. 4 ಮಂದಿ ಹೆಗಲ ಮೇಲೆ ಶವವನ್ನು ಹೊತ್ತು ಮುಂದೆ ಸಾಗುತ್ತಿರುವರು. ಆ ಶವದ ಹಿಂದೆ ಹೆಣ್ಣು ಮಗು ಅತ್ಯಂತ ದುಃಖದಿಂದ ಶವವನ್ನು ಹಿಂಬಾಲಿಸುತ್ತಿರುವಳು. ಅವಳು ದುಃಖಿಸುತ್ತಾ ಭೂಮಿ ತಾಯಿಯಲ್ಲಿ ಹೇಳುವಳು, ನಿನ್ನ ಎದೆಯ ಬಾಗಿಲನ್ನು ತೆರೆದು ನನ್ನನ್ನು ನಿನ್ನ ಒಡಲಿಗೆ ಸೇರಿಸಿಕೊ ಎಂದು. ಅವಳು ಪದೇ ಪದೇ ಬಾಗಿ ನೆಲವನ್ನು ನೋಡುತ್ತಾ ಒಮ್ಮೆಲೆ ಗಾಳಿ ಸೇರಿದವರಂತೆ ಶವದ ಹಿಂದೆ ಓಡುತ್ತಿರುವಳು. ಹಾಗೆಯೇ ತನ್ನ 2 ಕಣ್ಣು ಮುಚ್ಚಿ ಮತ್ತೊಂದು ಕಣ್ಣನ್ನು ತೆಗೆಯಲು ಪ್ರಯತ್ನಿಸುತ್ತಿರುವಳು ಮತ್ತು ಆಕಾಶವನ್ನು ದಿಟ್ಟಿಸಿ ನೋಡುತ್ತಿರುವಳು. ಈಕೆಯ ಈ ವರ್ತನೆಗೆ ಕವಿಯು ಮರುಗುತ್ತಾ, ಹಾಗೆ ಮಾಡಬೇಡ ತಾಯಿ, ನಿನ್ನ ಆಕ್ರಂದನಕ್ಕೆ ಭೂಮಿಯು ನಡುಗುತ್ತಲಿದೆ ಎನ್ನುವ ಮೂಲಕ ಆಕೆಯ ನೋವಿನ ತೀವ್ರತೆಯನ್ನು ವಿವರಿಸಿರುವರು. ವಿವಾಹವೆಂಬ ಹಬ್ಬದಲ್ಲಿ ಹೆಣ್ಣಿಗೆ ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಕೈ ಹಿಡಿದ ಗಂಡನು ಜೀವದ ಅಂತ್ಯದವರೆಗೂ ಸಹಭಾಗಿಯಾಗಿ ನಡೆಯಬೇಕಿತ್ತು. ಆದರೆ ಗಂಡನಾದವನು ಈ ಹೆಣ್ಣನ್ನು ನಡುದಾರಿಯಲ್ಲಿ ಕೈಬಿಟ್ಟು ಹೊರಟನು ಮತ್ತು ಸಂಸಾರವೆಂಬ ಸಾಗರದಿಂದ ಮುಕ್ತನಾದ ವೀರನಾಗಿರುವನು. ಆದರೆ ಮದುವೆಯ ಸಂದರ್ಭದಲ್ಲಿ ಶೋಭಾನೆ ಹಾಡಿದವರು, ಅಕ್ಷತೆ ಹಾಕಿ ಹರಿಸಿದವರು ಮತ್ತು ಅವನ ಹೆಸರ ಕೇಳಿದವರು ಇಂದು ಅವಳ ಗಂಡನ ಅಗಲಿಕೆಯ ದುಃಖದ ಸಂದರ್ಭದಲ್ಲಿ ಅವಳ ಸನಿಹವೂ ಹಾಯಲಿಲ್ಲ ಮತ್ತು ಆಕೆಯನ್ನು ಒಬ್ಬಂಟಿಯನ್ನಾಗಿಸಿರುವರು. ವಿಧವೆಯಾದ ನಂತರದ ಹೆಣ್ಣಿನ ಸ್ಥಿತಿಯನ್ನು ಹೇಳಲಾಗ್ತದೆ. ಅನ್ನವನ್ನು ಚಿನ್ನಗೊಳಿಸಿ, ಅಂದರೆ ವಿಧವೆ ಸ್ತ್ರೀ ಎಲ್ಲರಂತೆ ಮೃಷ್ಟಾನ್ನಗಳನ್ನು ಸೇವಿಸದೆ ಸ್ವಲ್ಪ ಪ್ರಮಾಣದ ಸಪ್ಪೆ ಆಹಾರವನ್ನು ತಿಂದು ದಿನ ಕಳೆಯಬೇಕು. ಆಕೆಯ ಸುಂದರವಾದ ಬದುಕನ್ನು ಕಸಿದುಕೊಂಡಾಗ ಅವಳ ಮನಸ್ಸು ಮುರಿದು ಹೋಗುತ್ತದೆ ಮತ್ತು ಆಕೆಯ ಬದುಕು ಕತ್ತಲಾಗುತ್ತದೆ. ಹಾಗೆ ಮಾಡಿದ ದೇವರನ್ನ ಕವಿ ಶಪಿಸುತ್ತಾ, ಕೇವಲ ಸಮಾಧಾನದ ಮಾತು ಹೇಳುವವರಿಗಿಂತ ಬದುಕಿನ ನೋವನ್ನು ಅನುಭವಿಸಿದವರ ನೋವು ದೊಡ್ಡದು ಎಂಬುದು ಇಲ್ಲಿಯ ಆಶಯ. ಮತ್ತು ಕೊನೆಯ ಸಾಲುಗಳು ಸಮಾಜದ ಕಹಿ ಸತ್ಯವನ್ನು ಹೇಳುತ್ತವೆ. ಸಂಪತ್ತು ಅಥವಾ ಆಸರೆ ಇರುವವರಿಗೆ ಲೋಕವೆಲ್ಲವೂ ಇದೆ, ಆದರೆ ಏನೂ ಇಲ್ಲದ ಅಥವಾ ಗಂಡನಿಲ್ಲದ ಹೆಣ್ಣಿಗೆ ಈ ಜಗತ್ತಿನಲ್ಲಿ ಸ್ಥಾನವಿಲ್ಲ ಎಂಬುದಾಗಿದೆ. ಹೆಣ್ಣಾದವಳು ತನ್ನ ಬದುಕಿನಲ್ಲಿ ಎದುರಾಗುವ ಎಲ್ಲ ಕಷ್ಟ ನೋವುಗಳನ್ನು ನುಂಗಿಕೊಂಡು ಹೊಟ್ಟೆಗಾಗಿ ಶ್ರಮಿಸುತ್ತಾ ತನ್ನ ಜೀವದ ಹಸಿವನ್ನು ಕಳೆಯಬೇಕು. ಹೆಣ್ಣಿಗೆ ಎಷ್ಟೇ ದುಃಖವಾಗಿ ಅತ್ತರೂ ಕೊನೆಗೆ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಬೇಕು ಎಂದು ಆಕೆಯ ಒಂಟಿತನವನ್ನು ಬಿಂಬಿಸುತ್ತದೆ. ಶಿವ ಸಂಸ್ಕಾರದ ನಂತರ ಹೆಣ್ಣಮಸನವನ್ನು ಸೇರಿದ ಜನರು ತಮ್ಮ ಮನೆಗಳಿಗೆ ಹೋಗುತ್ತಾರೆ. ಆದರೆ ಆ ಹೆಣ್ಣು ಮಗುವಿಗೆ ಯಾವ ಮನೆ ಎನ್ನುತ್ತಾ ಅವಳು ಕೆರೆಗೆ ಜಿಗಿಯಬೇಕೆ ಎಂಬುದನ್ನು ಕವಿ ಪ್ರಶ್ನಿಸುತ್ತಾರೆ. ಹಾಗೆಯೇ ಹೆಣ್ಣಿನ ಹುಟ್ಟು ನಾಯಿ ಜನ್ಮಕ್ಕಿಂತ ಕಡೆ ಎಂದು ಆ ಹೆಣ್ಣು ಊಹಿಸಿದಷ್ಟು ಸಲವೋ ಎನ್ನುತ್ತಾ ಆ ಹೆಣ್ಣು ಜನ್ಮವೇ ಬೇಡ ಎಂದು ಆ ವಿಧವೆ ಬಯಸುತ್ತಾಳೆ. ಮತ್ತೆ ಹೆಣ್ಣಾಗಿ ಹುಟ್ಟಿದ್ದಕ್ಕಾಗಿ ಸಾಕಷ್ಟು ಬಾರಿ ತನ್ನನ್ನು ತಾನೇ ಶಪಿಸಿಕೊಂಡಿದ್ದಾಳೆ. ಮುಂದುವರೆದು, ಆಕೆಯಿಂದ ಈ ಭೂಮಿಗೆ ಒಂದು ಮಗು ಹುಟ್ಟಿ ಬರದಿದ್ದರೆ ಎಷ್ಟು ಒಳಿತಿತ್ತು
ಎಂಬುದು ಆ ವಿಧವಾ ಹೆಣ್ಣಿನ ಯೋಚನೆ. ಬದುಕು ಹೀಗೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರೆ ಏನು ಗತಿ? ಸಂಸಾರದ ಆಧಾರ ಸ್ತಂಭವಾದ ಗಂಡ ಹೆಣವಾಗಿ ಬಿದ್ದಿದ್ದಾನೆ. ಆತನನ್ನು ನಂಬಿದ ಹೆಣ್ಣು ಅನಾಥಳಾಗಿ ಗೋಳಾಡುತ್ತಿದ್ದಾಳೆ. ಸುಂದರವಾಗಿದ್ದ ಬಾಳು ಈಗ ದಾರಿ ಕಾಣದ ಕಗ್ಗತ್ತಲ ಕಾಡಿನಂತಾಗಿದೆ. ಹಸುಗೂಸು ತಂದೆ ಇಲ್ಲದೆ ಪಶುವಿನಂತೆ ಅನಾಥವಾಗಿದೆ. ಈಗ ಎದುರಿಗಿರುವ ದೊಡ್ಡ ಪ್ರಶ್ನೆ ಎಂದರೆ ಮುಂದೆ ಹೇಗೆ? ಈ ಒಂದೇ ಒಂದು ಪ್ರಶ್ನೆ ಮತ್ತೆ ಮತ್ತೆ ಮನಸ್ಸನ್ನು ಕೊರೆಯುತ್ತಿದೆ. ಆತಂಕದ ಸುಳಿಯಲ್ಲಿ ಸಿಲುಕಿದ ಆಕೆಯ ಮನಸ್ಸಿನ ಮುಂದೆ ಕತ್ತಲೆ ಆವರಿಸಿದೆ. ಈ ಹತಾಶೆಯು ಹೊಟ್ಟೆಯೊಳಗಿನ ಬೆಂಕಿಯಂತೆ ದಹಿಸುತ್ತಿದೆ. ಬದುಕಿನ ಮೇಲಿನ ಜಿಗುಪ್ಸೆಯಿಂದ ಇಡೀ ಬಾಳನ್ನೇ ತುಳಿದು ಹಾಕಿಬಿಡುವೆ ಎಂದು ಹೆಣ್ಣಿನ ಆಕ್ರೋಶದ ನುಡಿಗಳು ಹೊರಬರುತ್ತಿವೆ. ಕಾಳಿಯು ರೌದ್ರಾವತಾರ ತಾಳಿ ಶಿವನ ಎದೆಯನ್ನೇ ತುಳಿಯಲು ಬಂದಂತೆ ಅನ್ಯಾಯಕ್ಕೊಳಗಾದ ಹೆಣ್ಣು ಕೆರಳಿದರೆ ಅವಳನ್ನು ತಡೆಯುವುದು ಅಸಾಧ್ಯ. ಹಾಗಾಗಿ ಕವಿ ಹೆಣ್ಣಿನಲ್ಲಿ ವಿನಂತಿಸುತ್ತಾರೆ, ನಿನ್ನ ರೌದ್ರಾವತಾರವನ್ನು ಸ್ವಲ್ಪ ಸಮಾಧಾನಗೊಳಿಸು. ಏಕೆಂದರೆ ನಾವು ಬದುಕಲು ನಿನ್ನ ಆಶ್ರಯವೇ ಬೇಕು. ನಮ್ಮ ಅಸ್ತಿತ್ವವೇ ನಿನ್ನ ಮೇಲೆ ನಿಂತಿದೆ ಎಂದು ಸ್ತ್ರೀಯ ಮಹತ್ವವನ್ನು ಸಾರುತ್ತಾರೆ. ಮತ್ತು ಗಂಡಿನ ಬದುಕು ಹಾಗೂ ಮನೆಗಳು ಕಟ್ಟುವುದು ನಿನ್ನ ಮಣ್ಣಿನಿಂದಲೇ ಎಂಬ ಸತ್ಯವನ್ನು ಕವಿ ಇಲ್ಲಿ ಎತ್ತಿ ಹಿಡಿಯುತ್ತಾರೆ. ಕವಿಯು ದೃಷ್ಟಿಯಲ್ಲಿ ಹಸಿವು ಎಂದರೆ ಕೇವಲ ಹೊಟ್ಟೆಯ ಹಸಿವಷ್ಟೇ ಅಲ್ಲ, ಅದು ಜ್ಞಾನದ ಅಥವಾ ಸೌಂದರ್ಯದ ಹಸಿವೂ ಆಗಿರಬಹುದು. ಪ್ರಕೃತಿಯು ತನ್ನ ಒಡಲಿನಲ್ಲಿರುವ ಸಂಪತ್ತಿನಿಂದ, ಪ್ರಕೃತಿ ಎಂದರೆ ಒಂದು ಹೆಣ್ಣು, ಜೀವಿಗಳ ಹಂಬಲವನ್ನು ಪೂರೈಸುತ್ತದೆ ಎಂಬ ಗಾಢವಾದ ಅರ್ಥವಿಲ್ಲಿದೆ. ಸುಡುವ ಬಿಸಿಲಿನಲ್ಲಿ ಬೆಂದ ದೇಹಕ್ಕೆ ತಂಪು ಹವೆಯಂತೆ ಮತ್ತು ಸೋತಿರುವ ದೇಹಕ್ಕೆ ಬೆಚ್ಚಗಿನ ಆಸರೆಯಂತೆ ತಾಯಿ ಕಾಣಿಸುತ್ತಾಳೆ. ಅವಳು ಮಗುವಿನ ಎಲ್ಲ ಸುಖ ದುಃಖಗಳಿಗೆ ಸಾಂತ್ವನ ನೀಡುವವಳು. ಹಳೆಯದು ಅಳಿದು ಹೋದರೂ ಮಣ್ಣಿನಿಂದ ಹೊಸ ಮೂರ್ತಿಯನ್ನು ಕೆತ್ತುವ ಶಿಲ್ಪಶಾಲೆಯಂತೆ ತಾಯಿಯ ಗರ್ಭವು ಹೊಸ ಜೀವಕ್ಕೆ ಜನ್ಮ ನೀಡುವ ಶಕ್ತಿಯನ್ನು ಹೊಂದಿದೆ. ಸೃಷ್ಟಿಯ ನಿರಂತರತೆಗೆ ಅವಳೇ ಮೂಲ. ಭೂಮಿ ತಾಯಿಗೆ ಇರುವಂತೆಯೇ ಹೆಣ್ಣಿಗೂ ಅಪಾರ ತಾಳ್ಮೆ ಇದೆ. ಎಷ್ಟೇ ಕಷ್ಟಗಳು ಬಂದರೂ ಅವಳು ಅದನ್ನು ಸಹಿಸಿಕೊಳ್ಳುತ್ತಾಳೆ. ಅವಳ ಬದುಕೇ ಒಂದು ದೊಡ್ಡ ಸಹನೆಯ ಪಾಠ. ಬದುಕಿನ ಆರಂಭದಿಂದ ಅಂತ್ಯದವರೆಗೂ ತಾಯಿ ನಮ್ಮ ಜೊತೆಗಿರುತ್ತಾಳೆ. ಅವಳು ಕೇವಲ ಹೆತ್ತವಳಲ್ಲ, ನಮ್ಮ ಬದುಕಿಗೆ ಬೆಳಕಾಗುವ ರಕ್ಷಾ ಕವಚ. ಕವಿಯು ಕೊನೆಯಲ್ಲಿ ನೀನು ನರಳಬೇಡ ತಾಯಿ, ಬಂದ ದುಃಖವನ್ನು ನುಂಗಿಬಿಡು ಎಂದು ಹೇಳುವ ಮೂಲಕ ತಾಯಿ ತನ್ನ ನೋವನ್ನು ಮರೆತು ಮಗುವಿನ ಹಿತಕ್ಕಾಗಿ ಸದಾ ನಗುತ್ತಾ ಇರಬೇಕೆಂದು ಆಶಿಸುತ್ತಾರೆ. ಹೆಣ್ಣಿನ ಪ್ರಭಾವದಿಂದ ಜಗತ್ತಿನಲ್ಲಿ ಉಂಟಾಗುವ ಬದಲಾವಣೆಗಳು ಕುರಿತು ಕವಿ ಹೇಳುತ್ತಾರೆ. ನಿನ್ನ ಬಿಸಿಯಾದ ಉಸಿರಿನ ಶಾಖಕ್ಕೆ ಸುಂದರವಾದ ಕೂದಲುಗಳು ಸಹ ಸುರುಳಿಯಾಗಿ ಹೋದವು. ನೀನು ನರಳುವಾಗ, ಭಾವುಕಳಾದಾಗ ವೀಣೆಯ ಸ್ವರ ತಪ್ಪಿದಂತಾಯಿತು. ನಿನ್ನೊಳಗಿನ ತಾಪವನ್ನು ಹೊರಹಾಕಲು ಪ್ರಕೃತಿಯೇ ತಂಪಾಗುವ ಪ್ರಕ್ರಿಯೆ ನಡೆಯುತ್ತಲಿದೆ. ಮಾಯೆ ಎಂಬ ಶಕ್ತಿಯು ಭೂಮಿಗೆ ಇಳಿದು ಬರುತ್ತಾಳೆ ಎಂದು ಮೊನ್ನೆ ಆಕಾಶವು ಗುಡುಗಿನ ಮೂಲಕ ಸಾರಿತು. ಒಂದು ಹೆಣ್ಣಿನ ರೂಪದ ಶಕ್ತಿ ಅಥವಾ ದೈವಿಕ ಕಾಲವು ಬರುತ್ತಿದೆ ಎಂದು ಗಾಳಿಯು ಹಾಡುತ್ತಾ ಬೀಸುತ್ತಿತ್ತು. ಇಂದು ಸೂರ್ಯನು ಸಹ ಸ್ತ್ರೀಯೇ ಮನವು ಎಂದು ಸಾರುತ್ತಿದ್ದಾನೆ. ಸ್ತ್ರೀಯೇ ಜಗತ್ತಿನ ಆಧಾರ ಎಂಬುದಾಗಿದೆ. ಈ ಸತ್ಯವು ನದಿಗಳಲ್ಲಿ ಹರಿಯುತ್ತಿದೆ ಮತ್ತು ಮಣ್ಣಿನ ಕನಕನವು ಇದನ್ನೇ ನುಡಿಯುತ್ತಲಿದೆ. ಕವಿಯು ಹೇಳುವಂತೆ ದೇವರು ಎನ್ನುವ ತಂದೆ ಆಕಾಶದಿಂದ ಯಾವುದೋ ವೈಭವದ ಅಥವಾ ಅಬ್ಬರದೊಂದಿಗೆ ಇಳಿದು ಬರುವುದಿಲ್ಲ. ಬದಲಾಗಿ ಆತ ಈ ಭೂಮಿ ತಾಯಿಯ ಗರ್ಭದಿಂದಲೇ ಜನಿಸಿ ಬರುತ್ತಾನೆ. ಅಂದರೆ ದೈವತ್ವವು ಪರಲೋಕದಲ್ಲಿಲ್ಲ, ಅದು ಈ ಮಣ್ಣಿನಲ್ಲಿ ಅಡಗಿದೆ. ನೆಲದ ಮಕ್ಕಳಾದ ಮನುಷ್ಯರು ಈ ಭೂಮಿಯ ಮೇಲೆಯೇ ತಮ್ಮ ಸತ್ಯ ಮಾರ್ಗಗಳಿಂದ ದಿವ್ಯ ಲೋಕಗಳನ್ನು ಕಟ್ಟಬೇಕು. ದೇವರು ಮತ್ತು ಮನುಷ್ಯ ಎಂಬ ಭೇದವನ್ನು ಅಳಿಸಿ ಹಾಕುವ ಸುದ್ದಿ ಬುದ್ಧನ ಲೋಕದಲ್ಲೂ ಪ್ರತಿಧ್ವನಿಸುತ್ತಿದೆ. ಮನುಷ್ಯ ತನ್ನ ಅಹಂಕಾರವನ್ನು ಬಿಟ್ಟು ಉನ್ನತ ಮಟ್ಟಕ್ಕೇರಿದಾಗ ಅವನೇ ದೈವರೂಪಿಯಾಗುತ್ತಾನೆ ಎಂಬುದು ಇಲ್ಲಿಯ ಆಶಯ. ಜಗತ್ತಿನ ಮೂಲ ಶಕ್ತಿಯಾದ ಆದಿ ಮಾಯೆಯು ತಾನೇ ತಾಯಿಯಾಗಿ ಇಂದು ಧರೆಗೆ ಬರುತ್ತಿದ್ದಾಳೆ ಎಂಬ ಸುದ್ದಿ ಎಲ್ಲೆಡೆ ಹರಡಿದೆ. ಈ ಅದ್ಭುತವನ್ನು ಕೇಳಿಸಿಕೊಳ್ಳಲು ಮೂರೂ ಲೋಕಗಳು ಕುತೂಹಲದಿಂದ ಕಿವಿಗೊಟ್ಟು ಕಾಯುತ್ತಿವೆ. ತಾಯಿಯ ಸ್ವಾಗತಕ್ಕಾಗಿ ಮನದ ತಂಪಾದ ಗಾಳಿ ಮತ್ತು ಸುಗಂಧವು ಬೀಸುತ್ತಿದೆ. ಆಕಾಶದ ಶಾಂತಿ ಮತ್ತು ನಕ್ಷತ್ರಗಳ ಕಾಂತಿಯು ಅವಳ ಹಾದಿಯನ್ನು ಬೆಳಗುತ್ತಿದೆ. ಕವಿಯು ಕತ್ತಲೆಯನ್ನು ಕಣ್ಣಿನ ಕಾಡಿಗೆಗೆ ಹೋಲಿಸಿದ್ದಾರೆ. ಸಂಜೆಯ ಕೆಂಬಣ್ಣ ಮತ್ತು ತಂಗಾಳಿಯು ಸೇರಿ ಪ್ರಕೃತಿಯನ್ನು ಸಿಂಗರಿಸುತ್ತಿವೆ. ಭೂಮಿ ತಾಯಿಯು ಈ ಪರಮಾತ್ಮನ ದಿವ್ಯ ಲೀಲೆಗಾಗಿ ಕಾತರದಿಂದ ಕಾಯುತ್ತಿದ್ದಾಳೆ.